ಹಲೋ ಎವ್ರಿವನ್. ಹೋಮ್ ಮೇಡ್ ಪ್ರೋಟೀನ್ ಪೌಡರ್. ಸಾಮಾನ್ಯವಾಗಿ ಹೊರಗಡೆಯಿಂದ ಪ್ರೋಟೀನ್ ಪೌಡರ್ ನ ತಗೊಂಡ್ಬರ್ತೀವಿ. ಆದ್ರೆ ಮನೆಯಲ್ಲೇ ಯಾವ ರೀತಿ ಪ್ರೋಟೀನ್ ಪೌಡರ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ ಬಿಸಿ ಆದ್ಮೇಲೆ 1 ಕಪ್ ಅಷ್ಟು ಬಾದಾಮಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಚೆನ್ನಾಗಿ ಡ್ರೈ ರೋಸ್ಟ್ ಆದ 1 ಕಪ್ ಅಷ್ಟು ವಾಲ್ನಟ್ ನ ಕೂಡ ಇದೇ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ 1 ಕಪ್ ಅಷ್ಟು ಗೋಡಂಬಿ ಹಾಗೆ ಒಂದ್ ಅರ್ಧ ಕಪ್ ಅಷ್ಟು ಪಿಸ್ತಾನ ಸೇರಿಸ್ಕೊಂಡಿದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನು ಕೂಡ ಸಪರೇಟ್ ಆಗಿ ಎತ್ತಿಟ್ಕೋತಾ ಇದ್ದೀನಿ. ಇದಾದ್ಮೇಲೆ 1 ಸ್ಪೂನ್ ಅಷ್ಟು ಪಂಪ್ಕಿನ್ ಸೀಡು, 1 ಸ್ಪೂನ್ ಅಷ್ಟು ಸೂರ್ಯಕಾಂತಿ ಸೀಡು ಅಂದ್ರೆ ಸನ್ಫ್ಲವರ್ ಸೀಡ್ ನ ಚೆನ್ನಾಗಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡು ಈ ಎಲ್ಲಾ ಮಿಶ್ರಣನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಒಂದು ಅರ್ಧ ಗಂಟೆ ಬಿಡ್ತಾ ಇದ್ದೀನಿ. ಇದಾದ್ಮೇಲೆ ಈ ಮಿಶ್ರಣನ ಮಿಕ್ಸರ್ ಜಾರ್ ನಲ್ಲಿ ಪೌಡರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಸ್ವಲ್ಪ ಒಂದ್ ಅರ್ಧ ಪೋರ್ಷನ್ ಅಷ್ಟು ಮೊದ್ಲಿಗೆ ರುಬ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಅರ್ಧ ಪೋರ್ಷನ್ ನ ರುಬ್ಕೋತಿದೀನಿ. ನೋಡಿ, ಈ ರೀತಿ ರುಬ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಪೌಡರ್ ಆದ್ಮೇಲೆ ಇದನ್ನ 2 ಅವರ್ ಆದ್ರೂನು ಆರ್ಲಿಕ್ಕೆ ಬಿಡ್ಬೇಕಾಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು. ಅವಾಗ ನಮ್ಗೆ ಪೌಡರ್ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿದ್ರಲ್ಲ, ಈ ರೀತಿ ಮುದ್ದೆ ಮುದ್ದೆ ಆಗಿರುತ್ತೆ ರುಬ್ಬಿದ್ದಾದ್ಮೇಲೆ. ಒಂದ್ 2 ಅವರ್ ಆದ್ಮೇಲೆ ಕಂಪ್ಲೀಟ್ ಆಗಿ ಪೌಡರ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಾವು ಏನು ಹೊರಗಡೆಯಿಂದ ಬೂಸ್ಟ್ ಪೌಡರ್ ಅಥವಾ ಪ್ರೋಟೀನ್ ಪೌಡರ್ ನ ತರ್ತೀವಿ ಅದೇ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಇದನ್ನ ಒಂದು ಏರ್ ಟೈಟ್ ಜಾರ್ ನಲ್ಲಿ ಸ್ಟೋರ್ ಮಾಡ್ಕೊಂಡು 1 ಇಯರ್ ವರೆಗೂ ನಾವು ಯೂಸ್ ಮಾಡ್ಕೊ